ಗೌರವ ಈಗ ಹಡ್ದು ಭಾಳ ದಿನ ಆಗಿಲ್ಲ. ಇಷ್ಟು ಕುಂದ್ರಬಾರ್ದು. ಮುಂದೆ ತೊಂದರೆ ಆಗುತ್ತೆ. ಒಂದಿಟ್ಟು ಮಕ್ಕೋರ ಯವ್ವ. ನಿಮ್ಗೆ ಎದಕ್ಕೆ ಬೇಕು? ನಾ ಏನಾರ ಯಾಕೆ ಮಾಡೋವಲ್ನಕ? ನಿನ್ನ ಒಳ್ಳೇದಕ್ಕವ ನಾ ಹೇಳೋದು. ವಯಸ್ಸಾದಂಗೆ ಆದಂಗೆ ನಡನು ಸಕ್ ಚಲೋ ಆಗುತ್ತೆ. ಅದಕ್ಕೆ ಹೇಳಾಕತ್ತೀನಿ. ನನ್ನ ಇಷ್ಟ. ಅದನ್ನು ತೊಗೊಂಡು ನೀವೇನು ಮಾಡ್ತೀರಿ? ಎಲ್ಲಾದ್ರಾಗೂ ಮೂಗು ತುರ್ಸ್ಕೊಂಡು ಬಂದುಬಿಡ್ತಾರೆ ಹೇಳಕ್ಕೆ. ನಂದು ಒಂದಿಲ್ಲ ಅಂತೆ ಅತ್ತಿ. ನಿಮ್ಮ ಮಾತು ಅವ್ರು ಕೇಳಂಗಿಲ್ಲ ಅಂದ್ರೆ ಅವ್ರಿಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಅವ್ರು ಏನಾರು ಯಾಕೆ ಮಾಡ್ಕೊಂಡು ಹೋಗ್ಲಕ್ಕ ಸುಮ್ಮ ಇದ್ಬಿಡ್ರಿ ಅತ್ತಿ. ನಿಮಗೆ ಮರ್ಯಾದೆ ಕೊಡಂಗಿಲ್ಲ ಅಂದ್ರೆ ನೀವು ಯಾಕ್ರಿ ಅವ್ರಿಗೆ ಹೇಳಕ್ಕೆ ಹೋಗ್ತೀರಿ? ಬರೋಬ್ಬರಿ ಹೇಳಿದೀನಿ ನೋಡ್ರಿ ಅಕ್ಕ. ಎಷ್ಟು ಹೇಳಿದ್ರು ನಮ್ಮ ಮಾತು ಕೇಳಂಗೇ ಇಲ್ಲ ನಂದು. ಅತ್ತಿಯರು ಅವ್ರು ಒಳ್ಳೇದಕ್ಕೆ ಹೇಳಿದ್ರು, ಅವ್ರಿಗೆ ಅರ್ಥ ಮಾಡ್ಕೊಳೋಷ್ಟು ಶಕ್ತಿ ಇಲ್ಲ. ಇವರು ಹೇಳಕ್ಕೆ ಹೋಗಾರ ಅತ್ತಿಯರು ಬ್ಯಾಡ ಅಂದ್ರೂ ಕೇಳಂಗಿಲ್ಲ. ನಮ್ಮ ಅವ್ಗೆ ಏಟ್ ಹೇಳಿದ್ರು ಅಷ್ಟೇ. ರೇಖಾ, ನಿನಗಂತೇಳಿ ಗಿಫ್ಟ್ ತೊಗೊಂಬಂದಿನ. ಅಯ್ಯೋ, ಗಿಫ್ಟ್ ತರೋ ಯೋಗ್ಯತೆ ನೋಡು. ನನಗೊಂದಿನ ಏನೂ ಗಿಫ್ಟ್ ಕೊಟ್ಟಿಲ್ಲ. ಒಂದಿನ ಒಂದು ಡ್ರೆಸ್ ಕೊಡಿಸೋ ಯೋಗ್ಯತೆ ಇದ್ದಿಲ್ಲ. ಏನು ತರ್ತತಿ? ಯಾವುದೋ ಒಂದು ಪುಟ್ಟವಾತ್ ಮ್ಯಾಗಿಂದ ಒಂದು 200 ರೂಪಾಯಿ ಸೀರೆ ತಂದಿರಬೇಕು. ಅದನ್ನ ದೊಡ್ಡ ಪೋಸ್ ಕೊಟ್ಟದ ಹೇಳಕ್ಕೆ ಬಂದ. ಹಾಗೆ ಅದನ್ನು 200 ರೂಪಾಯಿ ಸೀರೆನ ನೋಡಿ ಒಂದು ಮುಖಕ್ಕೆ ಕುಗಿಬೇಕು. ಇಂಥ ತಂದು ಏನು ನನಗಂತೇಳಿ ಇವನ್ ಯೋಗ್ಯತೆ ನನಗೆ ಗೊತ್ತಿಲ್ಲ. ಈಗಿನೂ ಎಷ್ಟು ದಿನ ಇರ್ತಾಳೆ. ಈಗಿನೂ ಈಗ ಹೊಸ ಒಬ್ಬ ಐತಿ. ಅದಕ್ಕೆ ಈಗಿನೂ ಚಲಂಗ್ ಬಲ್ಲಂಗ್ ಮಾಡ್ತಾ. ಈಗಿಗೂ ಇವನ್ ಯೋಗ್ಯತೆ ಇನ್ನು ಮ್ಯಾತ್ ಹೇಳ್ತೈತಿ. ನಿನಗಂತ ಹೇಳಿ ನೆಕ್ಲೆಸ್ ಮಾಡಿಸ್ಕೊಂಬಂದಿನಿ. ಇದನ್ನೆಲ್ಲ ಎದಕ್ಕೆ ತರಕ್ಕೆ ಹೋದ್ರಿ? ಇದನ್ನ ಎದಕ್ಕೆ ತರಕ್ಕೆ ಹೋದ್ರಿ ನೀವು? ಇರಲಿ ತಗೋ. ಮದುವೆಯಾಗ ನಾನು ನಿನಗೇನಾರ ಕೊಡಿಸ್ಬೇಕಿತ್ತ, ಅವಾಗ ಆಗಲಿಲ್ಲ. ಅದಕ್ಕಂತೇಳಿ ನೆಕ್ಲೆಸ್ ತಂದಿನಿ ತಗೋ. ಕೈಯಾರ ರೊಕ್ಕಿಲ್ಲ ಅಂತಿದ್ದಿ. ಈಗ ಹೆಂಗೆ ಇಷ್ಟು ಕಾಸ್ಟ್ಲಿದ ನೆಕ್ಲೆಸ್ ಮಾಡ್ಸ್ಕೊಂಬಂದು ಕೊಟ್ಟು ಈಕಿಗೆ? ಈಗ ಹೆಂಗೆ ಬಂದು ನಿನ್ನ ಹತ್ರ ರೊಕ್ಕ? ನಾ ಏನಾರ ಕೇಳಿದ್ರ ಮೊದ್ಲೇಕ ನನ್ನ ಹತ್ರ ರೊಕ್ಕಿಲ್ಲ ಅಂತಿದ್ದಿ? ಅಷ್ಟಕ್ಕೂ ಇದನ್ನೆಲ್ಲ ಕೇಳಕ್ಕೆ ನೀ ಯಾರು? ನಾನು ಹೆಂಡತಿಗೆ ನಾನು ನೆಕ್ಲೆಸ್ ತಂದು ಕೊಟ್ಟಿನಿ, ನಿಂದೇನು? ಕೆಲವೊಬ್ಬರಿಗೆ ಹೊಟ್ಟೆ ಉರಿರಿ. ಉರ್ಕೊನವ್ರು ಉರ್ಕೊಂತಿರ್ತಾರೆ. ತಲೆ ಕೆಡಿಸ್ಕೊಬೇಡ ರೇಖಾ. ಯವ್ವ, ಹೆಂಗೈತೆ ನೋಡು ನೆಕ್ಲೆಸ್. ಚಂದ ಭಾಳ ಐತಪ್ಪ. ರೇಖಾ ತಡಿ, ಇದನ್ನ ನೆಕ್ಲೆಸ್ ಹಾಕಿನಿ ನಿನಗೆ. ಬಂಗಾರನ ಮನಿ ತಂದ ತಕ್ಷಣ ಹಾಕೋಬಾರ್ದಂತ್ರಿ. ಇದನ್ನ ಹೋಗಿ ದೇವ್ರ ಮುಂದಿಟ್ಟು ಪೂಜೆ ಮಾಡಿಂದ ಹಿಂದೆಗಡೆ ನಿಮ್ಮ ಕೈಯಾರೆ ನೀವ ನನಗೆ ಹಾಕಕಂತ್ರಿ. ಎಷ್ಟು ನುಲಿತಾವ ನೋಡು. ತಡಿ ತಡಿ, ನಿನಗಂತ ಸ್ವೀಟ್ ತಂದೇನಿ. ಸ್ವೀಟ್ ಆದರೂ ತಿನ್ನು. ಅಯ್ಯೋ, ನನಗಿಷ್ಟ ಅಂತೇಳಿ ಬುಂದಿ ಲಡ್ಡು ತಂದಿರಿ. ಮತ್ತೆ ಇಷ್ಟು ಮಾಡ್ಲಿಕ್ಕಂದ್ರೆ ಹೆಂಗೆ? ತಗೋ ತಿನ್ನು. ಅಯ್ಯೋ, ನನ್ನ ಕಂಡ್ರೆ ನಿಮ್ಗೆ ಎಷ್ಟು ಪ್ರೀತಿ ರೀ. ಮತ್ತು ನನ್ನ ಮುದ್ದಿನ ಹೆಂಡತಿಗೆ ಇಷ್ಟು ಮಾಡ್ಲಿಕ್ಕಂದ್ರೆ ಹೆಂಗೆ? ತಗೋ ತಿನ್ನು. ನೀನು ಇಷ್ಟ ಕಷ್ಟ ಎಲ್ಲ ನೋಡ್ಕೋಬೇಕಾದಿದ್ದು ನನ್ನ ಧರ್ಮ ಹೌದಿಲ್ಲ? ಮತ್ತು ನನ್ನ ಇಷ್ಟೊಂದು ಪ್ರೀತಿಯಿಂದ ನೋಡ್ಕೊಂಡು ಮತ್ತು ನಿನಗಿಷ್ಟು ಮಾಡೋದನ್ನು ಭಾಳನ? ಕೆಲವೊಬ್ಬರಿಂದ ಪ್ರೀತಿ ಬಯಸ್ತಿದ್ದೆ. ಅವರು ಎಂದೂ ಪ್ರೀತಿನ ಕೊಡಲಿಲ್ಲ. ಬರೀ ನನ್ನಿಂದ ಬರೀ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಬಟ್ ನೀನು ಹಂಗಲ್ಲ. ನಂದೆಲ್ಲ ನೋಡ್ಕೊಂಡು ಹೋಗಿ, ನನ್ನ ಹೊಟ್ಟೆ ನೆತ್ತಿ ಎಲ್ಲ ನೋಡ್ಕೊಂಡು ಹೋಗಿ. ಇಷ್ಟು ಮಾಡ್ಲಿಕ್ಕಂದ್ರೆ ಹೆಂಗೆ ಹೇಳು? ನಿಮ್ಮ ಸೇವೆ ಮಾಡೋದು ನನ್ನ ಕರ್ತವ್ಯ ರೀ. ಕರ್ತವ್ಯ ಅಂತ ಕರ್ತವ್ಯ. ಇವ ಇವ್ರದಿಲ್ಲ ಡಾಮ್ರಾಟ ನೋಡಕ್ಕೊಳ್ಳಿ. ಹೊಟ್ಟೆ ಉರಿಯಾಕತ್ತದ ನನಗೆ. ಈಗೇನು ನುಲ್ಕೋಂತ ನಿಂದ್ರದು. ಇವ ಆಕಿಗೆ ಬುಂದೆ ಉಂಡಿ ತಿನ್ಸೋದು. ಆಕೆ ಕಿಲಿ 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 ನಕ್ಕೊಳೋದು. ಇದನ್ನೆಲ್ಲ ಕಣ್ಣಿಲ್ಲ ನೋಡೋಕ್ಕಾಗ್ತಾ ಇಲ್ಲ ನನಗೆ. ಇದನ್ನೆಲ್ಲ ಇಲ್ಲೇ ಮಾಡ್ಬೇಕಾ? ನಮ್ಮ ಮನೆ, ನಮ್ಮ ಇಷ್ಟ, ನಮ್ಮ ಯಜಮಾನ್ರು ನನಗೆ ತಂದು ಕೊಡ್ತಾರೆ. ನಿನಗೆ ಯಾಕೆ ಸಂಕಟ? ನೀನು ನೋಡೋಕ್ಕಾಗ್ಲಿಕ್ಕಂದ್ರೆ ಕಣ್ಣು ಮುಚ್ಕೊಂಡು ಕುಂದ್ರು, ಇಲ್ಲಾಂದ್ರೆ ಎದ್ದು ಹೋಗು. ಪಾಪನ ಹೆಸರು ಇಡ್ಬೇಕ್ರಿ. ಮತ್ತು ಗ್ರ್ಯಾಂಡಾಗಿ ನಾವು ಇದನ್ನು ಕಾರ್ಯಕ್ರಮ ಮಾಡ್ಬೇಕು. ಮತ್ತು ಪಾಪುಗೆ ಹೆಸರು ಇಡಕ್ಕೆ ಅವ್ರ ಸೋದರ ಹತ್ರನೇ ಬರ್ಬೇಕು. ಮತ್ತು ನಿಮ್ಮ ತಂಗಿನ ಕರೆಸ್ರಲ್ಲ. ಆಕಿ ಬರ್ಬೇಕಲ್ಲ. ಆಕಿ ಮನೆ ಕಾಲಿಡಂಗಿಲ್ಲ ಅಂತೇಳಿ ಶಬ್ದ ಮಾಡ್ಯಾರ. ಅಯ್ಯೋ, ಅದೆಲ್ಲ ಹಿಂದಕ್ಕಿತ್ತು ಬಿಡ್ರಿ. ಈಗ ಅವಕ ಇರಾಕ್ ನಿಲಿ ಇಲ್ಲ. ಯಾವ ಏನೋ ಅಂತ ಅಂತೇಳಿ ನಮ್ಮ ಹೆಣ್ಮಗಳು ನಮ್ಮನೆ ಬರೋದು ಬಿಡೋದನ? ನಾನು ಬರ್ತೀನಿ ನಡ್ರಿ. ಆಂಟಿಯರ್ನ ಕರ್ಕೊಂಬರಾಕ ನಡ್ರಿ, ಹೋಗಿ ಕರ್ಕೊಂಬರೋಣ. ಮನೆ ಹೆಣ್ಮಗಳು ಮನೆಗೆ ಬರ್ಲಿಕ್ಕಂದ್ರೆ ಹೆಂಗೆ? ಅವ್ರ ಹೆಸರು ಇಡಬೇಕು ಪಾಪುಗೆ. ನಡ್ರಿ, ಇಬ್ರು ಹೋಗಿ ಕರ್ಕೊಂಬರೋಣ ಅಂತ. ಇದು ಯಾಕೆ ಭಾಳ ಅತಿ ಆಯ್ತು. ಕೆಟ್ಟ ಕೊಬ್ಬಿನ ಕೆದಳಿಕೆ. ಎಷ್ಟೊಂದು ಕೊಬ್ಬು ಐತಿಕಿಗೆ. ಇವನು ನೋಡು, ನನಗೆ ಮಾತ್ರ ಒಂದು ಏನು ತಂದು ಕೊಡ್ತಿದ್ದಿಲ್ಲ. ಈಗಿಗೆ ಮಾತ್ರ ಲಾಡು ತಂದು ಕೊಟ್ಟನೆ, ನೆಕ್ಲೆಸ್ ತಂದು ಕೊಟ್ಟನೆ. ದಿನಕ್ಕೊಂದೊಂದು ಗಿಫ್ಟ್ ತಂದು ಕೊಡ್ತಾನೆ. ಅವಾಗ ಕೇಳಿದ್ರೆ 10 ರೂಪಾಯಿ ಇಲ್ಲಂತಿದ್ದ. ಈಗ ಹೆಂಗೆ ರೊಕ್ಕ ಬಂದು ಏನು? ಈ ಪ್ಲೇಟ್ ಬಾರಿಸಿ ಕೈ ಎಲ್ಲ ಬ್ಯಾನೆ ಆಗೋದು. ಒಂದು ಹಾಕಿನೂ ಬರಲಿಲ್ಲ, ಏನಿಲ್ಲ. ಮಟ ಮಧ್ಯಾಹ್ನದಾಗ ಯಾ ಹಾಕಿ ಬರ್ತಾವ ನಡಿ ಹೇಳತ್ತಾಗ. ಬ್ಯಾಸ್ರಾಗಿ ಹೋತು. ಅವನು ಈ ದ್ರಾಕ್ಷಿನ ಸೀಸನ್ ಮುಗಿ ಮಟ ನಮ್ಮ ಜಲಮ ಚೀ ಅಂದು ಹೋಗುತ್ತೆ. ನಮ್ಮ ಪಾರ್ಯ ಒಟ್ಟು ಸುಮ್ಮಿರಂಗಿಲ್ಲ. ಹೋಗ್ರಿ ಗೌಡ್ರ ಅಂತ ನಿಂತು ಬಿಡ್ತಾಳ. ಇಲ್ಲಿ ಹೊಲಕ್ಕೆ ಕಳಿಸಿ ಬಿಡ್ತಾಳ. ನಮ್ಮ ಜಲಮ ನಮ್ಮನೆ ಇದಾಗುತ್ತೆ. ಆಳ್ ಹೊಕ್ಕೋಗ್ಬಿಡ್ಲಿ ಅಂತಂದ್ರೆ ಆಳ್ ಮಾಡಿದ್ದು ಹಾಳ್ರಿ ಅಂತ ಹೇಳ್ತಾಳ. ನಮ್ಮ ಬಿಸಿಲು ಅಂದ್ರೆ ಮುಗುಡ್ತತಿ. ಯಾರು ಬರ್ತಾರ? ಯಾರು ಇದ್ದಾಗ ಅಡ್ಡನೂ ಹಾಯಂಗಿಲ್ಲ, ಏನು ಹಕ್ಕಿ ಪಿಕ್ಕಿನೂ ಯಾವ ಬರಂಗಿಲ್ಲ. ಅಪ್ಪ ನನ್ನ ಗಾಳಿ ಬೀಸಾಕತ್ತತಿ. ಮನೆಗೆ ಹೋದ್ರೆ ನನ್ನ ಹೆಂಡತಿ ಕಾಟ ತನ್ನಾಗ ಇಲ್ಲೇ ಮುಕ್ಕೊಂಡ್ಬಿಡ್ತೀನಿ ದ್ರಾಕ್ಷಿ ತೋಟದಾಗ. ಊಟ ತೊಗೊಂಬರ್ತಾಳ. ಎದ್ದು ಊಟ ಉಂಡು ಮತ್ತು ತನ್ನ ಮುಕ್ಕೊಂಡ್ರಾತ. ನೀವು ಅಂತೀರಲ್ರಿ ನನ್ನ ಹೆಂಡತಿ ಈಗನ ಕಿಡಿಬಿಡಿ ಅದಾಳ. ಒಟ್ಟ ನೆಮ್ಮದಿಯಿಂದ ಇರಕ್ಕೆ ಬಿಡಂಗಿಲ್ಲ. ಕೆಟ್ಟ ಜಲಮ ಹೇಳ್ತಾಳ್ರಿ. ಕೆಟ್ಟ ಜಿಪುನ್ ಸಂಗಿ ಐತೆ ಅದು. ಬಾಳೆಕಂತರು ಕೆಟ್ಟ ಕಿಲಿ ಬಿದ್ದಾಳ್ರಿ ಈಕಿ. ಎಲ್ಲಿ ಏನು 1 ರೂಪಾಯಿ ಹೋಗಂಗಿಲ್ಲ ಈಕಿಗೆ. ನಮೂನಿ ಮಾಡ್ತತಿ. ನಮ್ಮ ಜಲಮ ತೂಸ ಹಿಂಡಂಗಿಲ್ಲ. ವಯಸ್ಸಾಗೈತಿ. ನಾನು ತನ್ನಗೆ ಆರಾಮಾಗಿ ಇರ್ಬೇಕಂತೀನಿ.
ಮನುಷ್ಯಾಗ ಕೈಕಾಲ ಶಕ್ತಿ ಇರೋ ಮಟ ದುಡಿಬೇಕು ಅಂತ ಹೇಳಿ ಅಂತ ನೋಡ್ರಿ. ಅಲ್ಲಿವರೆಗೂ ದುಡಿದಂತ ನೋಡ್ರಿ. ಹಿಂಗತಿ ಅದ ನಾನು ಹೆಂಡತಿ ದುಡಿದು ತಿನ್ಬೇಕು, ಕೈಕಾಲಾಗ ಶಕ್ತಿ ಐತಿಲ್ಲ, ಕುಂತ ಯಾಕೆ ತಿನ್ಬೇಕು ಅಂತಂತ. ಇನ್ನೂ ಮೊಣಕಾಲು ನೋವು ಅಂತಾಳ, ಇನ್ನೂ ದಗದ ಮಾಡೇ ಮಾಡ್ತಾಳ್ರಿ ನನ್ನ ಹೆಂಡತಿ. ಯಪ್ಪ, ನಮ್ಮನು ನೆಮ್ಮದಿಯಾಗಿರಾಕ್ ಬಿಡಂಗಿಲ್ಲ, ತಾನು ನೆಮ್ಮದಿಯಾಗಿರಂಗಿಲ್ಲ. ಊರ್ ಜಮೀನ್ದಾರ್ತ್ರಿ ಹೆಂಗಿರ್ಬೇಕು? ಮೈ ತುಂಬ ಒಡಿವೆ ಹಾಕೊಂಡು ಕೈ ತುಂಬ ಬಂಗಾರದ ಬಳಿ ಹಾಕೊಂಡು ರಾಣಿ ಹೆಂಗಿರು ಬದ್ಲಿ ಹಾ ಕೆಲಸ ಆಗತ್ತೆ ಇರ್ತಾಳ್ರಿ ನನ್ನ ಹೆಂಡತಿ. ಎಂದು ಮೈ ತುಂಬ ಒಡಿವೆ ಹಾಕೊಂತಿದ್ದಲ್ಲ, ಎಂದು ರಾಣಿ ತರ ಮೆರೆದಿದ್ದಲ್ಲ. ಎಂತ ಹೆಂಡತಿದಾಳ್ರಿ, ನನಗೆ ಏನು ಮಾಡ್ಬೇಕು? ಡಣ್ಣ 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 ಬಾರಿಸ್ಕೊಂತ ಮಟ ಮಟ ಮಧ್ಯಾಹ್ನದಾಗ ಯಾವ ಬೇಕು ತಣ್ಣ ಮಾಡ್ಕೊಂಡ್ಬಿಡ್ತಾನೆ. ಯಾ ನಮ್ಮನಿ ಬಿಸಿಲೈತಿ ಅಂತನ ಒಲಿವ ಇಕ್ಕೊಂಡ್ ನಮ್ ಕಾಣಂಗಿಲ್ಲ ಏರಿ ದಿಬ್ಬ ನೋಡ್ಕೊಂಬರೊಳಗೆ ಎಲ್ಲಿ ಎಡಿ ಬೀಳ್ತೀನೋ ಅಂತ ಅನಿಸ್ತಿರ್ತತಿ. ಚಸ್ಮಾ ಹಾಕೊಂಡು ನಾಚಿ ಬಿಡ್ತತಿ. ಈ ಪಾರಕ್ಕ ಮುದಿಕೆಗಳ ಅಂತಾರ, ಅದಕ್ಕೆ ಹಾಕೊಂಡು ಅಡ್ಡಾಡಂಗಿಲ್ಲ ಚಸ್ಮಾನ. ಅಯ್ಯೋ ಬಕ್ಬಾ ಹರಿಲಿ ನೋಡಿವ ಯವ್ವ, ಒಟ್ಟು ತಿಂದು ಹೊಂಟಾವ್ ನೋಡಿಯವ ದ್ರಾಕ್ಷಿಯನ್ನ. ಇವ್ರು ಎಲ್ಲಿದಾರ ಏನ್ ನಮ್ ಗೌಡ್ರು? ಅಯ್ಯೋ ಶಿವನ, ನಾನು ಹಕ್ಕಿ ಓಡಿಸ್ರಿ ಅಂತ ಕಳ್ಸಿದ್ರೆ ಇಲ್ಲಿ ಬಂದು 5 ರೊಟ್ಟಿ ತಿಂದು ಬಂದು ಇಲ್ಲಿ ಗಾರ ನಿದ್ದೆ ಹೊಡಿಯಾಕತ್ತಾನ ನಮ್ ಗೌಡ. ಹಕ್ಕಿ ಒಟ್ಟು ಕಡ್ಕಡ್ಗ ಹೊಂಟಾವ್ ನೋಡು ದ್ರಾಕ್ಷಿಯನ್ನ. ಅಯ್ಯೋ ಶಿವನ, ಏನ ಬಾಳೇನೋ ಏನ ಇವ ಇವ್ರದ್ದು ಏಟ್ ಹೇಳುದು. ಇಲ್ಲಿ ಬಂದು ಮಕ್ಕೊಂದಾರ ನೋಡು. ಆಳುಗಳನ್ನ ಇಟ್ರ ದ್ರಾಕ್ಷಿಯನ್ನ ಗಾಂಗೊಂದೊಂದು ಪುಟ್ಟಿ ತಗೊಂಡು ಹೋದ್ರೆ ನಮ್ಗೇನು ಗೊತ್ತಾಕವ? ಬೇಕಾದಾರ ಕೊಟ್ಟು ಬಿಡ್ತಾರ. ನಾನು ಆ ಸಂಕಟಕ್ಕೆ ಏನು ಮಾಡಿದೆ, ಅವರು ಚಂದ ಕಾಯಂಗಿಲ್ಲ, ಎಲ್ಲಿ ತಗಲು ಇವ್ರ ಕಾಯಿ ತರಬಿಡು ಅಂತ ಕಳ್ಸಿದ್ರ ದಿನ 5 ರೊಟ್ಟಿ ತಿನ್ನೋದು, ಒಂದು 4 ಚಮಚ ಅನ್ನ ಉಂಡು ಬಂದು ಇಲ್ಲಿ ಗಾರ ನಿದ್ದೆ ಹೊಡೋದು ಅಂದ್ರೆ ಹೆಂಗಿದು ಯವ್ವ? ಬಾಳೆ ಮಾಡೋರ ಲಕ್ಷಣ ಇದು. ಎಂತ ಗೌಡ ಯವ್ವ ಇವ. ಮನುಷ್ಯರ್ ಹೆದರಿಕಿನ ಇಲ್ಲಿ ನೋಡು, ಗಪ್ನ ಕೂತತಿದ. ಏಯ್ ಮೂದೇವಿ, ಸರಿ ಕಾಲ್ ತಗೊಂಡು ಹೋಗುತ್ತೀನಿ. ಅಯ್ಯೋ ನಾನು ಹಂಗ ಶಾಶ ಅಂತೀನಿ, ಅದು ಹಂಗ ತಿನ್ನಕತ್ತತೆ. ಅಯ್ಯೋ ದೇವ್ರ ಒಲ್ಲಿವ ಯವ್ವ, ಹಿಂಗತಿ ಆದ್ರ ಬಾಳೆ ನೆಟಗಾಗಿ ಬಿಡ್ತತಿ. ಇಷ್ಟು ಹೋದ್ರದಾಗ ಈಗ ಹೋಗ್ತೇವ. ಇದರಂತೆ ಎಷ್ಟು ಬಾಳೆ ಹಾಳಾಗುತ್ತೋ ಏನ್ ಕತಿನ. ಇದರಂತೆ ಎಷ್ಟು ಮಂದಿ ಇವ್ರ ಮಕ್ಕೊಂದಾಗ ದ್ರಾಕ್ಷಿ ಅಂತ ತಗೊಂಡ್ ಹೋಗ್ತಾರೋ ಏನೋ. ಅಯ್ಯೋ ಬಾಳೆನ ಗೌಡ್ರ ಗೌಡ್ರ ಇಷ್ಟು ಕರಿಯಾಕತ್ತಾನಿ, ಕಿವ್ಯಾಗ ಎಲ್ಲಿ ಹೋಗವಲ್ದು ಶಿವನ. ಚಿಂತಿಲ್ಲಾರ್ದ ಎಮ್ಮಿ ಸಂತ್ಯಾ ಮೇಲೆ ಕಾಕಿತ್ತಂತೆ ಯವ್ವ. ಅಯ್ಯೋ ಇಂತಾರ ನೋಡಿ ಮಾಡಿದಂಗ ಅದಾರ ಗಾದಿ ಮಾತ್ನ. ಏ ಗೌಡ್ರ, ಏ ಶಾ ಶಾ ನೀಡಿ ಗಣ್ಣಾಗ ಹಕ್ಕಿ ಹೊಡ್ಯಾಕತ್ತಾನ ನಮ್ ಗೌಡಪ್ಪ. ಊಟ ತಂದು ಅಪ್ಪಾರು ಬಾಬಾ ಬಾಬಾ. ನಾನು ಇಟ್ಟೋತನ ಹಕ್ಕಿ ಹೊಡದ್ನ್ಯಾ, ಈಗ ಒಂದ್ ಈಟ್ ತಳಕ್ ಕುಂತ್ನ್ಯಾ, ಹಂಗ ಒಂದ್ ಈಟ್ ಜಂಪ್ ಅಂತ ಮಕ್ಕ ಬಿಟ್ಟೆ. ನೋಡಿದ್ನಿ ಹಕ್ಕಿ ಹೊಡಿಯೋದನ್ನ ಇಡ್ ಚಂದ ಹಕ್ಕಿ ಹೊಡಿಯೋದು ನೋಡ್ರಿ. ಅಲ್ಲಿ ದ್ರಾಕ್ಷಿಯನ್ನ ಯಾ ನಮನಿ ಕಡದ್ ಹಾಕ್ಯಾವ. ಹಿಂಗತಿ ಆದ್ರ ಬಾಳೆ ಹೆಂಗ್ರಿ? ಏ ಪಾಪ, ಅವು ಜಲಮ್ ಇಲ್ಲನ, ಪಾಪ 1-2 ದ್ರಾಕ್ಷಿ ತಿಂದು ಹೋಗ್ಬಿಡು, ಏನ್ ಕಡಿಮೆ ಆಕೈತಿನ. ಅವು ಜೀವಗಳೆಲ್ಲ ನಾವು ಓಲ್ ಬಿಡು. ದಾನ್ಸೂರ್ ಕರ್ನ ನೀವು ಭಾಷಾನಿ ಇದ್ರಿ ಯಾರ ಅಲ್ಲ. ಹಕ್ಕಿ ಹೊಡ್ಯಾಕ ಕಳ್ಸಿದ್ರಿ, ಹಿಂಗತಿ ಮಾಡಿದ್ರಿ, ಈ ನಮೂನಿ ಮಾಡಿದ್ರ ಕತಿ ಹಂಗ. ಒಂದಿಟ್ರ ಬಾಳೆದ್ದು ಬದುಕಿಂದ ಏನಾರ ಐತ ನಿಮ್ಗ? ಏ ಹೋಲ್ ಬಿಡಪ್ಪಾರು, ಯಾಕೆ ಇದನ್ನ ಮಾಡ್ತೀವಿ? 1-2 ಹಣ್ಣು ತಿಂದು ಹೋಗಿರ್ತಾವ ಬಿಡು. ಬಾ ಹೊಟ್ಟಿಸ್ತತಿ, ನಾವು ಊಟ ಹಚ್ಚ ಬಾ, ತಾಟ ಹಚ್ಚ ಬಾ, ಊಟ ಮಾಡ್ತೀನಿ. ಹೊಟ್ಟಿ ಕವ ಕವ ಅನ್ನಕತ್ತತಿ. ಅದ್ರಿ ದಗದ ಮಾಡಿರಲ್ಲ ಹೊಲ್ದಾಗ, ಹೊಟ್ಟೆ ಹಸ್ತಿರ್ಬೇಕು. ಏನ್ ದಗದ ಮಾಡಿ ಹೊಟ್ಟೆ ಹಸ್ತತೋ ಏನು ಮಕ್ಕೊಂಡು ಹೊಟ್ಟೆ ಹಸ್ತತೋ? ಗಂಡ ಅನ್ನೋದು ಒಂದ್ ಸ್ವಲ್ಪ ಕಿಮ್ಮತ್ ಐತಿ. ಯಾವಾ ನೋಡಿದ್ರು ಬೈತಾನೆ ಇರ್ತಿಯಲ್ಲ ಪಾರು. ನಿನ್ನ ಜೀವ ಕಲ್ಲ ಅಂತಿರಕಿಲ್ಲನು, ನನ್ನ ಮ್ಯಾಕ ಕರುಣ ಏನಾರ ಇರಾಕಿಲ್ಲ ನಿನಗ. ಅಯ್ಯೋ ಅಂತ ಬಳೆ ಮಾಡ್ತೀರಿ, ಬಾ ಶಾಣೆ ಆದ್ರಿ ಕುಂದ್ರಿ, ಊಟಕ್ಕೆ ಹಚ್ಕೊಡ್ತೀನಿ. ಏನ ಕೈ ತಕೊಂಡ್ಬರ್ತೀರ ಮತ್ ಹಂಗ ತಿಂತೀರ? ಏ ಕೈಯಾಗ ಏನ್ ಹೊಲಸೈತಿ, ಹಂಗ ಸುಮ್ಮನೆ ಒಲ್ಲಿ ಒರೆಸ್ಕೊಂಡ್ಬಿಡ್ತೀನಿ, ನಾ ನಡಿತೈತಿ. ತಾತ ತಾಟ ಹಚ್ತಾ ಕಾಡ್ನಾಗಿರ್ಬೇಕಿತ್ತು, ನಾನೇಗಿದ್ರಿ ನೋಡಿ ನೀವು. ಹೊಲ್ ತಿಕ್ಕ್ರಿ ಅಂದ್ರ ಏನ್ ದಿನ ಹಲ್ ತಿಕ್ಕಿದ್ರ ಹಲ್ ಉದುರ್ತಾವ ಅಂತೇಳಿ ಹೊಲ್ಲ ತಿಕ್ಕಾಕ ನ್ಯಾಯಕತ್ತೀರಿ. ಬೇದಾಗ ಹೋಗಿ ಹಲ್ ತಿಕ್ಕೊಂಡ್ಬರ್ತೀರಿ ಅಂತಾರ ನೀವು. ಕೆಟ್ಟ ಮುಗ್ಲಿಗಿಡಿದ್ರಿ ನೀವು. ಎಲ್ಲ ಹೊಟ್ಟೆ ಹಾಕೋದು ಮರಾಯ. ಅಲ್ಲ ಮೊದ್ಲೇ ಕೂಟ ಕೊಡುವ ಹೊಟ್ಟೆ ಭಾಳ ಹಸ್ತತಿ. ಕರ್ನೆ ತೋರ್ ಗಂಡಗ ಒಂದಿಟ ಕರುಣಿಯ ತೋರಿಯ ಪಾರು, ಕರುಣೆಯ ತೋರಿಯ
ಪ್ರೀತಿಸಿ ಸನಿಹಕ್ಕೆ ಬಾರೆಯ. ಮಾಮ ಹುಟ್ಟಿದ ಈ ಪಿರುತಿ ಕಿಟ್ ಹರಿಯಾಕತ್ತತಿ ಯಾಡ್ರಿ ಏನ್ ಚಂದ ಎಬ್ಸಿ ಯಾರ ಕೇಳ್ರ ನಗ್ತಾರ ಇವಕ್ಕೇನ ಹುಚ್ಚಿಡ್ದತಿ ಮುದುಕರಾಗ್ಯಾರ ಏನ್ ಚಂದ ಮಾತಾಡ್ತಾವ ನೋಡ ಅನ್ನಕಿಲ್ಲನ ರಸಿಕತೆ ಇರ್ಬೇಕು ಪಾರು ಜೀವನದಾಗ.